ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಗುರುವನ್ನ ದೇವರಿಗೆ ಹೋಲಿಸಿದ್ದಾರೆ. ಆದ್ರೆ ದೇವರ ರೂಪದಲ್ಲಿ ಇರುವ ಗುರುವೊಬ್ಬ ವಿದ್ಯಾರ್ಥಿಯ ಮೇಲೆ ಕ್ರೌರ್ಯ ಪ್ರದರ್ಶಿಸಿದ್ದಾನೆ. ಹೌದು, ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಈ ವಿದ್ಯಾರ್ಥಿ ಹೆಸರು ಪ್ರವೀಣ್ ಕರಡಿಗುದ್ದಿ. ಈತ ಮೂಲತಃ ಬೈಲಹೊಂಗಲ ತಾಲೂಕಿನ ಪುಳಾರಕೊಪ್ಪ ಗ್ರಾಮದ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ಧಾರವಾಡದ ಬುದ್ಧ ರಕ್ಷಿತ ವಸತಿ ಶಾಲೆಯಲ್ಲಿ ಇದ್ದುಕೊಂಡು 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಈತ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ನೀರಿನ ಬಾಟಲಿ ಸಲುವಾಗಿ ಜಗಳ ಮಾಡಿದ ಎಂಬ ಕಾರಣಕ್ಕೆ ಅದೇ ಶಾಲೆಯ ದೈಹಿಕ ಶಿಕ್ಷಕ ಸಾಯಿ ಪ್ರಸಾದ್ ಎಂಬಾತ ಈ ವಿದ್ಯಾರ್ಥಿ ಮೇಲೆ ಕ್ರೌರ್ಯ ಮೆರೆಯೋದ್ರ ಜೊತೆಗೆ ಆ ವಿದ್ಯಾರ್ಥಿಯನ್ನ ರೂಮ್ನಲ್ಲಿ ಕೂಡಿ ಹಾಕಿ ಅಮಾನುಷವಾಗಿ ನಡೆಸಿಕೊಂಡಿದ್ದಾನೆ. ಪ್ರವೀಣ್ ಎಂಬ ಈ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯೊಂದಿಗೆ ಜಗಳ ಮಾಡಿದ್ದನೆ ನೆಪವನ್ನಾಗಿಸಿಕೊಂಡ ಶಿಕ್ಷಕ ಸಾಯಿ ಪ್ರಸಾದ್ ಆ ವಿದ್ಯಾರ್ಥಿಯ ಮುಂಗೈ ಹಿಸುಕಿದ್ದಾನೆ. ಆನಂತರ ಬೆರಳುಗಳನ್ನ ಹಿಡಿದು ಮುಂಬೈ ಮಧ್ಯೆ ಸಿಡಿದಾನೆ. ಇದರಿಂದ ಪ್ರವೀಣ್ ಎಂಬ ಈ ವಿದ್ಯಾರ್ಥಿ ತಲೆ ಸುತ್ತು ಬಂದು ಕೆಳಗಡೆ ಬಿದ್ದಿದ್ದಾನೆ. ಶಿಕ್ಷಕ ಬೆರಳುಗಳನ್ನ ಸಿಡಿದ್ರಿಂದ ಕೈಗೆ ಕೊಡಲಿ ಏಟು ಕೊಟ್ಟಂತಾಗಿತ್ತು. ಆನಂತರ ತಾನೇ ಆ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೊಲಿಗೆ ಹಾಕಿಸಿಕೊಂಡು ಬಂದು ಆ ವಿದ್ಯಾರ್ಥಿನಿಯನ್ನ ಹಾಸ್ಟೆಲ್ನಲ್ಲಿ ಕೂಡಿ ಹಾಕಿ ಮನೆಯವರಿಗೆ ಈ ವಿಷಯ ಹೇಳಿದಂತೆ ಬೆದರಿಕೆ ಹಾಕಿದ್ದಾನಂತೆ. ವಿದ್ಯಾರ್ಥಿ ಮೇಲೆ ಇಷ್ಟೆಲ್ಲ ಶಿಕ್ಷಕ ಅಮಾನುಷವಾಗಿ ವರ್ತನೆ ಮಾಡಿ ಹಲ್ಲೆ ಮಾಡಿದ್ರು ಪೊಲೀಸರು ಮಾತ್ರ ರಾಜಕೀಯ ಒತ್ತಡದಿಂದ ಆತನ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ತಾ ಇಲ್ಲ. ಆ ಶಿಕ್ಷಕ ತಮ್ಮ ಮಗನನ್ನ ಜಾತಿ ಹಿಡಿದು ಕೂಗುವುದು ಅಲ್ಲದೆ ತಮ್ಮ ಜಾತಿಗೂ ಅವಮಾನ ಮಾಡಿದ್ದಾನೆ ಎಂದು ವಿದ್ಯಾರ್ಥಿ ಪ್ರವೀಣನ ಪೋಷಕರು ಆರೋಪಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯವರು ಕೂಡ ನೀವು ಏನ್ ಮಾಡ್ತಾ ಇದ್ದೀರೋ ಮಾಡಿ ಎಂದು ಧಮಕಿ ಕೂಡ ಹಾಕ್ತಾ ಇದ್ದಾರಂತೆ. ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ ಶಿಕ್ಷಕನ ವಿರುದ್ಧ ಉಪನಗರ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದ್ರೆ ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡಿಲ್ಲ. ಸದ್ಯಕ್ಕೆ ಅರ್ಜಿ ಮಾತ್ರ ಪಡೆದಿರುವ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ಳದೆ ಇದ್ದಲ್ಲಿ ಠಾಣೆ ಎದುರೇ ಪ್ರತಿಭಟನೆ ಕುಳಿತುಕೊಳ್ಳುವ ನಿರ್ಧಾರವನ್ನ ವಿದ್ಯಾರ್ಥಿ ಪೋಷಕರು ಹಾಗೂ ಸಂಬಂಧಿಕರು ಕೈಗೊಂಡಿದ್ದಾರೆ. 22ನೇ ತಾರೀಕಿಗೆ ಮಧ್ಯಾಹ್ನ 2:50ಕ್ಕೆ ನಾವು ಜಗಳಾಡಿದ್ವಿ. 3 ಗಂಟೆಗೆ ಹೋಗಿ ಒಂದು ಸರ್ ಬಂದ್ರಿ. ಸರ್ ಬಂದ 3:10ಕ್ಕೆ ಹೊಡೆದ್ರಿ. ಹೊಡಿ ಮಠ ಹೊಡೆದಕ್ಕ ಈ ಒಂದು ಕೈ ತೊಗೊಂಡು ಹಿಂಗೆ ಲಟ್ ಅನಿಸಿರಿ. ನಾ ಚೀರಿದ್ಗೊಲ್ಲೆ ತೊಗೊಂಡು ಗೀಚಿರಿ. ನನಗೆ ಕಣ್ಣಿಗೆ ಕತ್ಲು ಬರ್ಲೋಕರಿ. ನಾ ಅವಾಗ ಅವರ ದವಾಖಾನೆ ಹೋಗಿ ಒಳಗೆ ಹಾಕ್ಸೋ ಬಂದಿದ್ರಿ. ಮತ್ತು 3 ದಿನ ನಾನು ರೂಮ್ದಾಗ ಇಟ್ಟಿದ್ದೆ. ನಿಮ್ಮ ಮನ್ಯಾಗ ಯಾರಿಗೆಲ್ಲ ಹಾಕೋಬೇಡ, ನಿಮ್ಮ ಮನ್ಯಾಗಲ್ಲ ಇಲ್ಲಿ ಬಂದು ಜಗಳ ತೆಗಿತಾರೋ ಅದನ್ನ ಮಾಡ್ತಾರೋ ಅಂತೇಳಿದ್ರಿ. ನಾ ಮಾತಿಗೆ 3 ದಿನ ಬುಧವಾರ ಆಗಿದ್ರಿ. ಬುಧವಾರ ಗುರುವಾರ ಶುಕ್ರವಾರ 3 ದಿನ ರೂಮ್ನಾಗಿದ್ರಿ. ಶನಿವಾರ ಅಲ್ಲೊಬ್ರು ಪಾಲಕರು ಅವ್ರ ಮಗನ ನೋಡಕ್ಕೆ ಬಂದಾರ ಕಡೆಯಿಂದ ನನಗೆ ನಂಗೆ ಒಂದು ಫೋನ್ ಹಚ್ಚಿಸ್ಕೊಡ್ಲಿ ಅಂದಾಗ ಅವ ನನ್ನ ನಂಬರ್ ತೊಗೊಂಡೋಗಿ ಆ ರವಾನ ಕಡೆ ಕೊಟ್ಟಿದ್ರಿ. ಆ ರವಾರ ನಿಮ್ಮ ಮಗಗೆ ಹೊಳಿಗೆ ಬಿದ್ದಾವು ಬಂದು ಕರ್ಕೊಂಡು ಹೋಗ್ರಿ ಅಂದ್ರಿ. ಆ ಮಾತಿಗೆ ನಮ್ಮ ಅಪ್ಪಾರ ನಮ್ಮವ್ರು ಬಂದ ನನ್ನ ಕರ್ಕೊಂಡು ಇದನ್ನ ಕೇಳಕ್ಕೆ ಹೋದ್ರಿ ರೀ. ಅವ್ರೆ ಅಲ್ಲಿ ಇದು ಬೇದ ಕಾಸ ಏನು ಕಿತ್ಕೋರಿ ನಮ್ದು ಇದೇನು ಅಂಬೇಡ್ಕರ್ ಶಾಲೆ ಐತಿ, ನೀವು ಏನು ಕಿತ್ಕೋಕ್ಕಾಗಲ್ಲ ಅಂತೇಳಿ ಜಕಬ್ ಸಾಬ್ರ ನಮ್ಗೆ ಟೇಬಲ್ ಬಡಿದು ಚಿಟಿಕೆ ಹೊಡಿದು ಮಾಡಿದ್ರಿ. ಆ ಮತ್ತಿಗೆ ನಾವು ಇಲ್ಲಿ ಬಂದು ಕಾಸ ಇದು ಮಾಡಿದ್ರಿ. ಅವ್ನು ಜಾತಿ ಐತಿ ಹಿಂಗೆ ಬ್ಯಾಡ ಸೋಲ ಮಗನ ST ಕಾಸ್ಟ್ನಿಂದ ಹಿಂಗೆ ಅಂತೇಳಿ ಜಾತಿ ಐತಿ ಭಾಳ ಮಾತಾಡ್ತಿದ್ ಸರ್. ಸಾಯಿ ಪ್ರಸಾದ್ ಅಂತ ಸರ್, PT ಸರ್ ಅದಾರಿ. ನಾನು ಕುಮಾರ್ ಗಾಡಿ ಹೊಡಲ್ಲ ನಾವು ಜಗಳ ಆಡಿದ್ವಿ ರೀ. ಈಗ ಹೊಡೆದ ತಕ್ಷಣ ನೀವು ಯಾರಿಗೆ ಹೇಳ್ಬೇಡ ಅಂತ ಧಮಕಿ ಹಾಕಿದ್ರಿ? ನಿಂಗೆ ಏನು ಬೇಕಲ್ಲ ಯಾರಿಗೂ ಹಾಕೋಬೇಡ ನಿಮ್ಮ ಮನ್ಯಾಗಂತ ನಂಗೆ ಒಂಥರ ಅಂಜಿಕೆ ಹಾಕಿದ್ರಿ. ನಾ ಮಾತಿಗೆ ನಂಗೆ ಎಲ್ಲ ಪ್ರೇರ್ದಾಗ ಇಲ್ಲರಿ. ಅವ್ರು ಪ್ರವೀಣ್ ಕಡೆಗುದ್ದಿಗೆ ಯಾರು ಫೋನ್ ಹಚ್ಚಿ ಕೊಡಕ್ಕೆ ಹೋಗ್ಬೇಡ್ರಿ. ಅವ್ರ ಮನ್ಯಾಗ ಬಂದು ಜಗಳ ತೆಗೆದ್ರೆ ಯಾರು ಫೋನ್ ಹಚ್ಚಿ ಕೊಡ್ತಾರಲ್ಲ ಅವ್ರ ನಂಬರ್ ಗುರ್ತಾ ಹಿಡಿದು ಅವ್ರನ್ನ ಇದು ಮಾಡ್ತಂತ. ಅವರು ನಂಗೆ ಯಾರು ಫೋನ್ ಹಚ್ಚಿ ಕೇಳಕ್ಕೆ ಹೋದ್ರು ಯಾವ ವಾರ್ಡನ್ ಸರ್ ಯಾರು ಫೋನ್ ಹಚ್ಚಿ ಕೊಟ್ಟು ಕಳಿಸಿ. ಆ ಮಾತಿಗೆ ಒಬ್ಬ ಆಂಟಿಯವ್ರು ಬಂದ ನಂಗೆ ಫೋನ್ ಹಚ್ಚಿ ಕೊಟ್ಟ ಇದು ಮಾಡಿದ್ರು. ಎಷ್ಟು ಹೊಲಿಗೆ ಬಿದ್ದಾವನ ಈಗ? 9 ಹೊಲಿಗೆ ಬಿದ್ದಾವ್ರಿ. ಅಲ್ಲ ಈಗ ಮತ್ತೆ ನೀವು ಯಾವಾಗ ಗೊತ್ತಾತ ನಿಮ್ಮ ಪಾಲಕರಿಗೆ? ನಮ್ಮ ಪಾಲಕರಿಗೆ ಶನಿವಾರ ಗೊತ್ತಾಗೈತ್ರಿ. ಶನಿವಾರ 11:15 ಅವಾಗ ನನಗೆ ನೀ ಕ್ಲಾಸಿಗೆ ಬರಬೇಡ ರೂಮ್ನಾಗಿರಿ ಅಂದಿರಿ. ನಾ ಅಲ್ಲೇ ರೂಮ್ ಬಿಟ್ಟು ಹೊರಗೆ ಬಂದ್ರೆ ಎತ್ತಕ್ಕೆ ಬರ್ತಿ ಸುಳ್ಳ ಅಂತೇಳಿ ಹಿಂಗೆ ನೆವ ಮಾಡಿ ಅಲ್ಲೇ ಒಳಗೆ ಇಟ್ಟಿದ್ರಿ. ನಾ ಹಂಗೆ ಕೈ ಹೊಸ್ಲ ಸುತ್ಕೊಂಡು ಇತ್ತಾಗ ಹೊರಗೆ ಬಂದ ಫೋನ್ ಹಚ್ಚಿ ಕೊಡೋದಕ್ಕೆ ಅವ್ರ ನಮ್ಮ ದೋಸ್ತುಗಳು ಮಮ್ಮಿಯವ್ರು ಫೋನ್ ಹಚ್ಚಿ ಕೊಟ್ಟಿರಿ. ಜಾತಿ ಆಯ್ತು ಅವ್ ಯಾವ ಕಾಷ್ಟನು ಗೊತ್ತಿರತ್ರಿ. ಜಾತಿ ಆಯ್ತು ಮಾತಾಡ್ತಿದ್ರಿ. ನಮ್ಮ ಸಾಹೇಬರಿಗೆ ನಿಮ್ಮ ಕಾಸ್ಟ್ ತಗೋದಿಲ್ಲ ಆದ್ರೆ ನಿಮ್ಮನ್ನ ತೊಗೊಂಡಾರ ನಿನ್ ಭಾಳ ದಿಮಾಕ್ ಆಗೈತಿ ಹಂಗಿಂಗಂತ ಮಾಡ್ತಿದ್ರು. ಒಬ್ಬೊಬ್ಬರಿಗೆ ಇರ್ತಿದ್ ಸರ್ ಅವ್ನ ಟಾರ್ಗೆಟ್. ಅವಂಗ ಯಾರು ಇದ್ ಮಾಡ್ತಾರ ಅಂತ. ನಾವಂಗ ಒಂದ್ಸತಿ ಹಿಂಗ ಹಿಂದೊಳ್ಳಿದ್ಕ್ರಿ ಹೆಸರು ಹಾಕಿದ್ರಿ ಸರ್. ನಾ ಹಿಂದೊಳ್ಳಿದಕ್ಕೆ ಆ ಮಾತಿಗೆ ಅಷ್ಟೇ ರೀ. ನೀ ಏನ್ ಇಷ್ಟ ಅದಿ ನನಗೆ ಇದ್ರ ವಾದಿಸ್ತೀನ ಅಂತೇಳಿ ಯಾವಾಗಿಂದ ನನ್ನ ಮ್ಯಾಗ ಕಣ್ಣಿಡ್ಸರ ಹೊಡಿದು ಬಡಿದು ಹಿಂಗ ಹೊಡಿ ಮಠ ಹೊಡೋದಕ್ಕ ಸ ಕಾಮಿಡಿ ಹೊಡೆದಂತೀವಿ ಸರ. ಆ ಒಂದು ಈ ಬಾಡ್ ದಿಪ್ ಇತ್ರಿ ಒಂದ ಬಟ್ಟೆಲಿನ ಗಲ್ಲಕ್ ಹೊಡೆದಕ್ಕ ಸ ಹಂಗ ಕಾಮಿಡಿ ಹೊಡೆದಂತ ಅಂದ್ರಿ.
ಎಲ್ಲ ಸರ್ ಒಂಥರ ರೌಡಿ ಜಾಮ್ ಗತೆ ಇದ್ರಿ ಆ ಶಾಲ್ಯಾಗ ಅವಂಗ ಅನಿಸ್ತಿದ್ರಿ ನಾವು ಯಾವ ಸರ್ಲಿಗೂ ಅನಿಸ್ತಿಕ್ಕಲ್ಲ ಆ ಟೀಚರ್ಸ್ ಸಮ ನಾವು ಏನಾರ ಹೋಮ್ವರ್ಕ್ ಮಾಡ್ಲಿಕ್ಕೆ ಆ ಪೀಸಲ್ಲಿ ಕಲ್ತಿದ್ರಿ ಅವ್ರು ಒಂಥರ ದಾಡ್ಸಿ ರೌಡಿ ಜಾಮ್ ಗತೆ ಇದ್ರಿ. ನಾವು ನಮ್ಮ ಮಗಗೆ ಕೈ ನೋವು ಆದದ್ದು ನೋಡ್ಕ್ಯಾರ ಈ ಥರ ಮಾಡಬಾರ್ದ್ರಿಪ್ಪ ಮತ್ತು ಹುಡುಗಗೆ ನೀವು ಎಲ್ಲರಿಗೂ ಹೇಳ್ಕೋಬೇಕು ಕೇಳ್ಕೋಬೇಕು ಮತ್ತು ಹುಡುಗನ ಈ ಥರ ಮಾಡಿ ನಮ್ಮ ಪಾಲಕರಿಗೆ ಹೇಳಬೇಕು ಅಂಥೇಳಿ ನಾವು ಕೇಳಕ್ಕೆ ಹೋದ್ರು ಅವ್ರನ್ನ. ಅವ್ರು ಆ ಮಾತಿಗೆ ಏನಂದ್ರಿ, ಇದು ಅಂಬೇಡ್ಕರ್ ಶಾಲೆ, ನೀವು ಯಾರು ಏನು ಮಾಡ್ರಿ ಏನು ಕಿತ್ಕೋಕ್ಕಾಗಂಗಿಲ್ಲ, ಮತ್ತು ನಿಮ್ಮ ಕಾಸ್ಟಿನವ್ರು ನಾವು ಇಲ್ಲಿ ಇಟ್ಕೊಂಗಿಲ್ಲ, ನೀವು ಹೆಂಗೋ ತೆಪ್ಪಿಲ್ಲಿ ಇಟ್ಟು ಹೋಗಿರಿ ನಾವು ಇಟ್ಕೊಂಡೆವು, ಇದು ಅಂಬೇಡ್ಕರ್ ಶಾಲೆ, ಈ ಶಾಲೆ ಒಳಗೆ ನಿಮ್ಗೇನು ಕಿತ್ಕೋಕ್ಕಾಗಂಗಿಲ್ಲ, ನೀವು ಏನು ಮಾಡಿದ್ರು ಏನು ಮಾಡ್ಕೋತೀರಿ ಮಾಡ್ಕೋಗ್ರಿ ಅಂತೇಳಿ ಅಂದ್ರಿ. ಅವರ ಹೆಡ್ ಮಾಸ್ತರ್ ರೀ ಜಕಪ್ಪನವ್ರು ಅಂದ್ರಿ. ಅವ್ರ ಮಗ ಆದರೂ ಏನಂದ್ರೆ ಅವತ್ತು ರಾತ್ರಿ ರೀ ಯಾರು ಏನು ಮಾಡೋಕ್ಕಾಗೋದಿಲ್ಲ ಹೋಗ್ರಿ ನೀವು ಅಂತ ಅಂದ್ಕೂಡ್ಲಿ ಅಂದ್ರೆ ಆ ಪ್ರಕಾರ ನಾವೇನು ಮಾಡಿದ್ವಿ ರೀ, ಅಲ್ಲಿಂದ ಬಿಟ್ಟು ಬಂದ್ರಿ. ಬಿಟ್ಟು ಬಂದ್ಕ್ಯಾರ್ರಿ ಇದಕ್ಕೆ ಹೋದ್ರಿ ಸ್ಟೇಷನ್ಗೆ ಹೋಗಿ ಸ್ಟೇಷನ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರಿ. ಅವರು ದೌಡ್ ತೊಗೋದಾರ್ರಿ. ಅವ್ರು ತೊಗೋದಾಗ ಅಂದ್ರೆ ಮತ್ತೆ ನಾವು ಇಂಪ್ಲೇಷನ್ ಹಚ್ಕ್ಯಾರ್ರಿ, ನಮ್ಮ ಹುಡುಗ ನ್ಯಾಯ ಆಗೈತಿ, ನಮ್ಗೆ ನ್ಯಾಯ ಕೊಡ್ರಿ, ನಿಮಗೆ ಆಗಲಿಲ್ಲ ಅಂದ್ರೆ ನಮ್ಮ ಮುಂದೆ ಹೋಗ್ತೀವಿ ಅಂತ ಕೇಳೋಣ ಅಂತಂದ್ರೆ ಅವ್ರು ನಿನ್ನೆ FIR ಮಾಡ್ಯಾರ್ರಿ. ಆ ಪ್ರಕಾರ ನಾವು ಇಲ್ಲಿ ಇದು ಮಾಡಿಸೋದು. ಹೌದು ರೀ, ಹುಡುಗ 9 ಹೊಲಿಗೆ ಬಿದ್ದವ್ರಿ. ಇಂದಿಲ್ಲ ನಾಳೆ ಹುಡುಗ ಪ್ಯಾಚರ್ ಆಗಿಬಿಟ್ರಿ ನಮ್ಗೆ. ನಾಳೆ ನಮ್ಮ ಹುಡುಗನ ಭವಿಷ್ಯ ಏನು ಗೊತ್ತೈತ್ರಿ, ಹೌದಿಲ್ಲ ರೀ. ಮತ್ತು ಹೊಡೆ ಕಾನ್ಮರ ಹಿಡಿದನ ಹೋರಿ ಹುಡುಗನ್ ರೀ ಕೈ ಹಿಂಗೆ ಪೈಲ ಹಿಂಗೆ ಮುರಿದಾರ ಹಿಂಗೆ ರೀ, ಹಿಂಗೆ ಮುರಿದು 2 ಬಟ್ಟೆ ಹಿಂಗೆ ಗೀಚಿರ ಸಣ್ಣ ಮಗೊಂದು ಏನಾಕತ್ರಿ 3 ದಿನ ಗುರುನಾಳ್ಕಿ ನಡೀತಿರ ನಮ್ಮ ಮಗ. ಅದಕ್ಕೆ ನಮ್ಮ ಕಾಸ್ಟ್ ಅದಕ್ಕೆ ನಾವು ಬಂದು ಕೇಳೇವ್ರಿ. ಈಗೇನು FIR ಮಾಡೇವಲ್ರಿ ಅವ್ರು ಇವ್ರ ಮಸ್ತರ್ ಮೇಲೆ ರೀ ಮಾಡೇವ್ರಿ. ನಿನ್ನೆ ರಾತ್ರಿ 3 ಗಂಟೆ ಮಟ್ಟ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ನಾವು ಬೈಲೊಂಗಲಿಂದ ಬಂದು 3 ದಿನ ಆತ್ರಿ. ಸ್ಟೇಷನ್ ಬಾಗಲಾಗ ಕುಂತೀವ್ರಿ, ನಾವು ಸ್ಟೇಷನ್ ಬಾಗಲ್ದಾಗ ರೀ ರೋಡ್ನಾಗ ಕುಂತೀವ್ರಿ. FIR ಮಾಡ್ಕೊಂಡ್ ಬಂದವ್ರಿ ನಿನ್ನೆ ರಾತ್ರಿ ರೀ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.